ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಇದು ಡೇ 2 ಆಫ್ ವಾರ್ಕಳ. ವೆಲ್ಕಮ್ ಟು ದ ವಾರ್ಕಳ ರೋಡ್ಸ್ ಅಂತಲೇ ಹೇಳ್ಬೋದು. ಇವತ್ತು ನಾವು ಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀವಪ್ಪ ಅಂದರೆ 2 ವೀಲರ್ ವಿಚಾರಿಸೋಕೆ ಹೊರಟಿದ್ದೀವಿ. ನಾವೊಂದು ನಮಗೊಂದು 2.5 ದಿನಕ್ಕೆ 2 ವೀಲರ್ ಬೇಕಾಗತ್ತೆ. ಸೊ 2 ವೀಲರ್ನ ವಿಚಾರಿಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಮುಂದೆ ಒಂದು ಕಡೆ ಎಲ್ಲೋ ಸಿಗತ್ತೆ ಅಂತ ಹೇಳಿದ್ರು. ಮತ್ತು ನಮ್ಮ ಬೆಳಗ್ಗೆ ಕಾಫಿನೋ ಟೀನೋ ಏನೋ ಬೇಕಲ್ಲ. ಸೊ ನಾವು ಇರೋ ಕಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೆ ಇದೊಂದು ಕಡೆ ನಾವು ನಿನ್ನೆ ನೋಡಿದ್ವಿ, ಬರ್ತಾ ಚೆನ್ನಾಗಿತ್ತು ಅಲ್ಲಿ ಕಾಫಿ ಟೀ ಎಲ್ಲ. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಬೆಳಗಿನ ಊಟ ತಿಂಡಿ ಉಪಚಾರಗಳನ್ನು ಮುಗಿಸಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೋದು ಕಾಫಿ ಇದೆಲ್ಲ ಎಲ್ಲಿ ಸಿಗತ್ತೆ ಅಂತ ತೋರಿಸ್ತೀನಿ. ಸೊ ದಟ್ ನೀವು ಇಲ್ಲಿ ಬಂದಾಗ ನಿಮಗೂ ಹೆಲ್ಪ್ ಆಗ್ಬೋದು. ಬನ್ನಿ ನೋಡಿ ಆ ಕಡೆ. ನೋಡಿ, ಇಲ್ಲಿ NH ಶಾಪ್ ಅಂತ ಇದೆ. ಇಲ್ಲಿ ನಿಮಗೆ ಬೈಕ್ ಫಾರ್ ರೆಂಟ್ ಅಂತಾನು ಹಾಕಿದ್ದಾರೆ. ಇಲ್ಲಿ ಕಾಫಿ ಟೀ ಎಲ್ಲನೂ ಸಿಗತ್ತೆ ಆ್ಯಂಡ್ ರೂಮ್ಸು ಅವೈಲಬಲ್ ಇದೆ. ನೋಡಿ, ಇಲ್ಲಿ ಬೇಕಂದ್ರೆ ನೀವು ಈ ನಂಬರ್ಗೆ ಫೋನ್ ಮಾಡ್ಬೋದು. ಸೊ ನಾವು ಇಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಕಾಫಿಗೆ. ಆಮೇಲೆ ಅವ್ರದ್ದು ಬೈಕ್ದು ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನಮಗೆ 2.5 ಡೇಸ್ ಬೇಕಲ್ಲ. ಸೊ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ಯಾಕೆ ಇಷ್ಟೊಂದು ಇದಾಗ್ತದೆ? ಅವಳು ಎದ್ದಿದ್ದಾಳೆ ನಿದ್ದೆಯಿಂದ. ಅವಳ ಬಾಡಿ ಪಾರ್ಟ್ಸ್ಗಳು ಇನ್ನೂ ಎದ್ದಿಲ್ಲ ನಿದ್ದೆಯಿಂದ. ಸೊ ಅದಕ್ಕೆ ಅವಳು ಒಂದು ಸ್ವಲ್ಪ ಇನ್ನೂ ಏಳೋ ಮೂಡಲ್ಲಿದ್ದಾಳೆ. ಕಾಫಿ ಒಳಗೋಗ್ತಿದ್ದಂಗೆ ಎಲ್ಲ ಚಿಗುತ್ಕೊಳ್ಳುತ್ತೆ ಒಳಗಿಂದ. ಸೊ ಆ ಥರ. ಬನ್ನಿ, ನಾನು ಅವ್ರು ಎಷ್ಟು ಕೊಟ್ಟರು ಏನು ಕೊಟ್ಟರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ದಟ್ ನೀವು ಇಲ್ಲಿ ಬಂದಾಗೂ ಹೆಲ್ಪ್ ಆಗುತ್ತೆ. ಬನ್ನಿ ಸಿಗೋಣ ಅಲ್ಲಿ. 2000 years later. ಅಂತೂ ಇಂತೂ ಇವಾಗ ನಮಗೆ ಚೆಕ್ಔಟ್ ಟೈಮ್ ಬಂತು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಚೆಕ್ ಇನ್ ಮಾಡಿ ಇವಾಗ 10 ಗಂಟೆಗೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋ ಪ್ಲೇಸ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಅದ್ರದ್ದು ಹಿಸ್ಟ್ರಿ ಎಲ್ಲ ನಾನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ. ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಬರುತ್ತೆ ನೋಡಿ. ನಾವು ಜಟಾಯು ದ ಅರ್ತ್ ಸೆಂಟರ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅದರದ್ದೆಲ್ಲ ವ್ಲಾಗು ಅದೆಲ್ಲ ಸಪ್ರೇಟಾಗಿ ಬರುತ್ತೆ. ವ್ಲಾಗನ್ನು ನಾನು ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಆ ವ್ಲಾಗನ್ನು ಹಾಕ್ತೀನಿ, ಖಂಡಿತ ನೋಡಿ ಆ ವ್ಲಾಗನ್ನು, ಓಕೆನಾ? ಅದು ನಮ್ಮ ರಾಮಾಯಣಕ್ಕೆ ತುಂಬ ಹತ್ತಿರವಾದಂಥ ಜಾಗ ಅದು. ಆ್ಯಂಡ್ ಅದ್ರದ್ದು ಹಿಸ್ಟ್ರಿ ಅದೆಲ್ಲ ನಾನು ಆ ವಿಡಿಯೋನಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿರ್ತೀನಿ. ಅದನ್ನು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಮೇಡಮ್ ರೆಡಿನಾ ಹೋಗೋಕ್ಕೆ ಸೆಕೆಂಡ್ ಪ್ಲೇಸ್ಗೆ? ಇವತ್ತು ನಮ್ಮದು ಸೆಕೆಂಡ್ ಒಂದು ಜಾಗದಲ್ಲಿ ಚೆಕ್ ಇನ್ ಮಾಡಬೇಕು ಇವಾಗ. ಸೊ ಅಲ್ಲಿಗೆ ಹೋಗಿ ಚೆಕ್ ಇನ್ ಮಾಡಿ ಅಲ್ಲಿ ಹೆಂಗಿದೆ ಅಲ್ಲಿ ರೂಮ್ ಟೂರ್ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ನನ್ನ ಜೊತೆ ಇರಿ. ಅದರ ತನಕ ನಾನು ಗಾಡಿ ತೊಗೊಂಡೆ, ಹೇಳಿದೆ ಅಲ್ಲ 2 ವೀಲರ್ ತೊಗೋತಿದ್ದೀನಿ ಅಂತ. ಸೊ ಯಾವ ಗಾಡಿ ಸಿಕ್ಕಿದೆ ಅಂದರೆ ನಮಗೆ ಡಿಯೋನೇ ಸಿಕ್ಕಿದೆ. ಮೇಡಮ್ ಇಂದ ನಾನು ಡಿಯೋ ಕಳ್ಕೊಂಡೆ, ಇವಾಗ ಅದೇ ನನಗೆ ಸಿಕ್ಕಿದೆ ಡಿಯೋ. ನಾನ್ ಡಿಯೋ ಬಿಟ್ರು ಡಿಯೋ ನನ್ನನ್ನು ಬಿಡಲ್ಲ. ಸೊ ಅದಕ್ಕೆ ಡಿಯೋ ಗಾಡಿ ಸಿಕ್ಕಿದೆ. ಇವತ್ತು ಫುಲ್ ಅದ್ರಲ್ಲಿ ಉಜ್ಜಾಡೋಣ, ಸೇಫ್ ಆಗಿ ಉಜ್ಜಾಡೋಣ. ಆ್ಯಂಡ್ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ ಡಿಯೋನಲ್ಲಿ. ಸಿ ಯು ಇನ್ ಡಿಯೋ ಆನ್ ದ ರೋಡ್. ಈ ಥರ ಟ್ರೆಕ್ಕಿಂಗ್ ಬರ್ತಾ ಇರಿ, ನಿಮ್ಮ ಹೆಲ್ತ್ ಆರಾಮಾಗಿ ಇಟ್ಕೊಳ್ಳಿ, ಓಕೆನಾ? ಸಿ ಯು. ರುಕೋ ಜರಾ ಸಬರ್ ಕರೋ. ಒಂದು ಹೋಟ್ಲಿಗೆ ಬಂದಿದ್ದೀವಿ. ಏನಿದೆ ಹೋಟ್ಲ್ ಹೆಸರಮ್ಮ? ಕಮಲ್ ವೆಜಿಟೇರಿಯನ್ ಹೋಟ್ಲ್ ಅಂದ್ಬಿಟ್ಟು. ಇಲ್ಲಿ ಬಂದರೆ ಇಲ್ಲಿ ಕೇರಳದು ಅಥೆಂಟಿಕ್ ಮೀಲ್ಸ್ ಕೇಳಿ ಕೊಡ್ತಾರೆ. ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ, ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಮತ್ತು ಇದು ಕೇರಳ ರೈಸು ನೀವು ನೋಡ್ಬೋದು. ನಾರ್ಮಲ್ ರೆಡ್ ರೈಸ್, ಇದು ನಾರ್ಮಲ್ ವೈಟ್ ರೈಸ್ ಅಲ್ಲ. ಮತ್ತು ಇದು ನೋಡಿ ಎಷ್ಟು ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದು ನೋಡಿ ತುಂಬ ಚೆನ್ನಾಗಿದೆ ರೈಸು. ಇಲ್ಲಿ ಬಂದಾಗ ಇದನ್ನು ಟ್ರೈ ಮಾಡಿ, ಓಕೆನಾ? ಏನಮ್ಮ? ರೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾರ್ಡ್ ಇರುತ್ತೆ ಅಂತ, ಬಟ್